ಇನ್ನು ದರ್ಶನ್ ಕೆಲವೊಂದಷ್ಟು ಸ್ವಾಚ್ಛ ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಗೆ ಹೊಡೆದಿದ್ದು ಹೌದು, ನಾನು ಹೊಡೆದಿದ್ದೀನಿ ಅಂತ ಕೂಡ ಒಪ್ಕೊಂಡಿದ್ದಾರೆ. ಹಾಗಿದ್ರೆ ಏನ್ ಹೇಳಿದ್ದಾರೆ, ರೇಣುಕಾ ಸ್ವಾಮಿಗೆ ಹೊಡೆದಿದ್ದನ್ನ ಹೆಂಗ್ ಒಪ್ಕೊಂಡಿದ್ದಾರೆ ದರ್ಶನ್ ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀವಿ. ನೋಡಿ, ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಹೇಳಿರುವಂತ ಸ್ಟೇಟ್ಮೆಂಟ್ಗಳು ಇದು. ಮರದ ಕೊಂಬೆಯಿಂದ ನಾನು ಹೊಡೆದಿದ್ದೀನಿ ಅಂತ ಸ್ವ ಇಚ್ಛೆಯಿಂದ ದರ್ಶನ್ ಹೇಳ್ಕೊಂಡಿದ್ದಾರೆ. ಹೌದು, ರೇಣುಕಾ ಸ್ವಾಮಿಗೆ ನಾನು ಹೊಡೆದಿದ್ದೀನಿ, ಮರದ ಕೊಂಬೆ ಒಂದಲ್ಲಿ ನೇತಾಡ್ತಾ ಇತ್ತು, ಅದನ್ನು ಕಿತ್ಕೊಂಡು ಸರಿಯಾಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ನಾನು ಶೆಡ್ಗೆ ಹೋಗುವ ಮೊದಲೇ ಹೊಡೆದಿದ್ರು ಅಂತ ಕಾಣಿಸ್ತಾ ಇತ್ತು ಅನ್ನೋದನ್ನು ಕೂಡ ದರ್ಶನ್ ಹೇಳಿದ್ದಾರೆ. ನಾನು ಶೆಡ್ಡಿಗೆ ಹೋಗೋದಕ್ಕಿಂತ ಮುಂಚೆನೂ ಕೂಡ ಹೊಡೆದಿದ್ರು ಅಂತ ಕಾಣುತ್ತೆ, ಯಾಕಂದರೆ ಆತ ಆಯಾಸ ಆದಂಗೆ ಕಾಣ್ತಾ ಇದ್ದ ಅನ್ನೋದನ್ನು ಕೂಡ ದರ್ಶನ್ ಹೇಳಿದ್ದಾರೆ. ಶೆಡ್ಗೆ ಹೋಗಿ ನೀನೇನಾ ಫೋಟೋ ಕಳಿಸಿದ್ದು ಅಂತ ನಾನು ಕೇಳಿದೆ, ಅದಕ್ಕೆ ರೇಣುಕಾ ಸ್ವಾಮಿ ಹೌದು ನಾನೇ ಅಂತ ಒಪ್ಕೊಂಡ. ಅದಕ್ಕಿದೆಲ್ಲ ನಿನಗೆ ಬೇಕಿತ್ತಾ ಅಂತ ಕೇಳಿ ಹಲ್ಲೆ ಮಾಡಿದೆ. ನಾನು ಹೋಗುವಾಗ ವಿನಯ್, ಪ್ರದೋಷ್, ಪವಿತ್ರಳನ್ನೂ ಕರ್ಕೊಂಡು ಹೋದೆ. ವಿನಯ್ನೂ ಪ್ರದೋಷ್ನು ತಗ್ಲಾಕಿದ್ದು, ಪವಿತ್ರನೂ ತಗ್ಲಾಕಿದ್ದು ದರ್ಶನೇ. ಅಫ್ಕೋರ್ಸ್ ಹೇಳಲೇಬೇಕಲ್ವಾ ಅವತ್ತು ಏನೇನಾಯಿತು ಅಂತ. ನಾನು ಒಬ್ಬನೇ ಹೋಗಲಿಲ್ಲ ಸರ್, ಜೊತೆಗೆ ಪವಿತ್ರನೂ ಕರ್ಕೊಂಡು ಹೋದೆ ಸಾರ್ ಅಂತ ಹೇಳಿದ್ದಾರೆ. ನಾನು ಹೋಗುವಾಗ ರೇಣುಕಾ ಸ್ವಾಮಿ ತುಂಬ ಆಯಾಸದಲ್ಲಿದ್ದ. ಶರ್ಟು, ಬ್ಲೂ ಜೀನ್ಸು, ಪ್ಯಾಂಟನ್ನು ಧರಿಸಿದ್ದ. ನಿನ್ನ ಸಂಬಳ ಎಷ್ಟು ಅಂತ ನಾನು ಕೇಳಿದೆ. ಅವನು 20,000 ಅಂತ ಹೇಳ್ದ. ಮಗನೇ, ಪವಿತ್ರಳನ್ನು 20,000ದಲ್ಲಿ ನೋಡ್ಕೊಳ್ತೀಯೇನೋ, ನೋಡ್ಕೊಳಕ್ಕಾಗುತ್ತೇನೋ ಅಂತ ಕೇಳಿದೆ. ಕುತ್ತಿಗೆ ಮತ್ತು ಎದೆಯ ಭಾಗಕ್ಕೆ ಶೂ ಧರಿಸಿದ ಕಾಲಿನಿಂದ ಒದ್ದೆ. ಇದನ್ನು ಕೂಡ ದರ್ಶನ್ನೇ ಹೇಳಿರೋದು. ಶೂ ಧರಿಸಿದ ಕಾಲಿನಿಂದ ಒದ್ದೆ ಅಂತ ಹೇಳಿದ್ರಿಂದ ಶೂ ವಶಪಡಿಸ್ಕೊಂಡಿದ್ದು. ಒಂದು ತನಿಖೆ ಹೇಗೆ ಸಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಪೊಲೀಸರು ಹೆಂಗೆ ಹೊಡೆದ್ರಪ್ಪ, ಯಾವುದ್ರಲ್ಲಿ ಹೊಡೆದ್ರಪ್ಪ ಅಂತ ಕೇಳಿದಾಗ ಹಿಂಗಾಯ್ತು ಸರ್, ನನಗೂ ಸಿಟ್ಟು ಬಂತು ಸರ್, ನಾನು ಒದ್ದೆ ಸರ್, ಶೂ ಹಾಕಿದ್ನಲ್ಲ ಸರಿಯಾಗಿ ಒದ್ದೆ ಸರ್ ಅಂದರೆ ಹೋಗಿ ಶೂ ತಗೊಬನ್ನಿ ಅಂತ ಪೊಲೀಸರನ್ನು ಕಳಿಸ್ತಾರೆ. ವಿಜಯಲಕ್ಷ್ಮಿ ಅವರು ಶೂಸನ್ನು ತಂದು ಕೊಡ್ತಾರೆ. ಆ ಫೋಟೋ ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವತ್ತು ಆ ಘಟನೆ ನಡೆದಿದ್ದ ದಿನ ಶೂಸ್ ಧರಿಸಿದ್ರಲ್ಲ, ಆ ಶೂಸನ್ನು ಪೊಲೀಸರಿಗೆ ಕೊಡ್ತಾ ಇರೋ ಫೋಟೋ ಕೂಡ ಚಾರ್ಜ್ ಶೀಟ್ನಲ್ಲಿ ಇದೆ. ಇನ್ನು ಕೆಟ್ಟದಾಗೆ ಮೆಸೇಜ್ ಮಾಡಿದೀಯಾ ಸರಿನಾ ಅಂತ ನಾನು ಕೇಳಿದೆ. ಕೈಯಿಂದ ತಲೆಗೆ ಮತ್ತು ಕಾಲಿಗೆ ಹೊಡೆದೆ. ಕಾರ್ನಲ್ಲಿ ಕೂತಿದ್ದ ಪವಿತ್ರಳನ್ನು ಶೆಡ್ಡಿಗೆ ಕರ್ಕೊಂಡು ಬಂದೆ. ನೋಡು, ನಿಂಗೆ ಮೆಸೇಜ್ ಮಾಡಿದ್ದು ಇವಳಿಗೇನಾ ಅಂತ ಕೇಳಿದೆ. ಚಪ್ಪಲಿ ತೆಗೆದು ಹೊಡೆದು, ಅಲ್ಲಿ ಚಪ್ಪಲಿ ತಗೊಂಡು ಹೊಡೆಯಕ್ಕೆ ನಾನು ಹೇಳಿದೆ, ಆಗ ಪವಿತ್ರ ಚಪ್ಪಲಿ ತಗೊಂಡು ಹೊಡೆದ್ಲು ಅಂತ ಹೇಳಿದ್ದಾರೆ. ಆಗ ಆತ ಪವಿತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಾಗ ಆಕೆ ಹೆದರ್ಕೊಂಡು ಹಿಂದೆ ಸರಿದು ಬಿಟ್ಲು. ನಂದೀಶ್ ಆತನನ್ನು ಜೋರಾಗಿ ನೆಲಕ್ಕೆ ಎತ್ತಿ ಕುಕ್ಕಿದ. ದರ್ಶನ್ ನಂದೀಶ್ ಏನೇನು ಮಾಡ್ದ ಅನ್ನೋದನ್ನು ಕೂಡ ಇಲ್ಲಿ ಹೇಳೋದ್ರ ಮುಖಾಂತರವಾಗಿ ನಂದೀಶನ್ನು ತಗ್ಲಾಕಿದ್ದಾರೆ. ನೆಲಕ್ಕೆ ಎತ್ತಿ ಕುಕ್ಕಿದ ನಂದೀಶ್ ಅಂತ ಹೇಳಿದ್ದಾರೆ. ಇನ್ನು ನನ್ನ ಕಾರ್ ಡ್ರೈವರ್ ಲಕ್ಷ್ಮಣ್ ಸಹ ಹಲ್ಲೆ ಮಾಡ್ದ. ಅಲ್ಲಿ ಕಾರ್ ಡ್ರೈವರ್ನು ತಗ್ಲಾಕ್ಸಿದ್ರು. ಲಕ್ಷ್ಮಣ್ ಕೂಡ ಹಲ್ಲೆ ಮಾಡ್ದ ಅಂತ ಹೇಳಿದ್ರು. ಆ ನಂತರ ಇವನು ಯಾರಿಗೆ ಮೆಸೇಜ್ ಮಾಡಿದ್ದಾನೆ ಅಂತ ನಾನು ಕೇಳಿದೆ. ಆಗ ಪವನ್ನು ರೇಣುಕಾ ಸ್ವಾಮಿ ಮೊಬೈಲ್ ತೆಗೆದು ಎಲ್ಲ ಮೆಸೇಜ್ ಓದಿದ. ಎಲ್ಲ ನಟಿಯರಿಗೂ ಮಾಡಿದ ಮೆಸೇಜ್ಗಳನ್ನು ಪವನ್ ಓದಿದ. ರೇಣುಕಾ ಸ್ವಾಮಿ ಅನೇಕ ನಟಿಯರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ. ಮೊಬೈಲ್ನಲ್ಲಿದ್ದಂಥ ಫೋಟೋಗಳನ್ನು ಎಲ್ರಿಗೂ ತೋರಿಸಿದ್ದ. ಆಗ ಈತ ಚಾಳಿ ಬಿದ್ದವನು ತುಂಬ ಕೆಟ್ಟ ಮೆಸೇಜ್ ಮಾಡಿದ್ದಾನೆ ಅಂತ ಲಕ್ಷ್ಮಣ್ ಹೇಳಿದ್ದ. ಹೆಣ್ಣು ಮಕ್ಕಳ ಬಗ್ಗೆ ಈತನಿಗೆ ಗೌರವ ಇಲ್ಲ ಅಂತ ಲಕ್ಷ್ಮಣ್ ಹೇಳ್ದ. ಆಗ ರೇಣುಕಾ ಸ್ವಾಮಿಗೆ 2 ಬಾರಿ ನಾನು ಒದ್ದೆ. ಇದಾದ ಬಳಿಕ ನಾನು ಮತ್ತೆ ವಿನಯ್ ಜೀಪ್ನಲ್ಲಿ ಕುಳಿತು ಮನೆಗೆ ಹೊರಟೆ. ರಾತ್ರಿ 7:30 ಸುಮಾರಿಗೆ ಪ್ರದೋಷ್ ರೇಣುಕಾ ಸ್ವಾಮಿ ಸತ್ತ ವಿಚಾರ ನಂಗೆ ಹೇಳ್ತಾನೆ. ನಾನು ಬರುವಾಗ ಚೆನ್ನಾಗೇ ಇದ್ನಲ್ಲ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ರಾತ್ರಿ 9 ಗಂಟೆಗೆ ವಿನಯ್ ಮತ್ತು ಲಕ್ಷ್ಮಣ್ ಹಾಗೆ ನಾಗರಾಜ್ ನೋಡಿ ಮತ್ತೆ ನಂಗೆ ವಿಷಯ ಹೇಳ್ತಾರೆ. ಇಲ್ಲ ಸರ್, ಹಿಂಗಾಗಿದೆ, ಮುಗ್ದೋಗಿದೆ ಕತೆ, ಉಸಿರೇ ಆಡ್ತಾ ಇಲ್ಲ ಅಂತ ಹೇಳ್ತಾರೆ. ಆ ನಂತರ ಪ್ರದೋಷ್ ನಾನು ಹ್ಯಾಂಡಲ್ ಮಾಡ್ತೀನಿ, 30 ಲಕ್ಷ ಕೊಡಿ ಅಂತ ಹೇಳ್ತಾರೆ. ನಾನು 30 ಲಕ್ಷ ಇದ್ದ ಬ್ಯಾಗನ್ನು ಅವ್ರಿಗೆ ಕೊಡ್ತೀನಿ. ವಿನಯ್ಗೂ 10 ಲಕ್ಷ ಕೊಡ್ತೀನಿ, ಅದೇನು ನೋಡ್ಕೊಳಪ್ಪ ಅಂತ 10 ಲಕ್ಷ ಕೊಡ್ತೀನಿ. ಜೂನ್ 9ರಂದು ಬೆಳಗ್ಗೆ ಮೈಸೂರಿಗೆ ಶೂಟಿಂಗಿಗೆ ಹೋಗ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾವೆಲ್ಲ ನೋಡ್ಕೊಳ್ತೀವಿ ಅಂತ, ನೀವು ಶೂಟಿಂಗಿಗೆ ಹೋಗಿ ಅಂತ ನನ್ನನ್ನು ಪ್ರದೋಷ್ ಎಲ್ಲ ಹೇಳಿ ಕಳಿಸಿದ್ರು. ಜೂನ್ 10ರಂದು ನಾಗರಾಜ್ ವಿನಯ್ ನನ್ನ ನೋಡೋದಕ್ಕೆ ಬರ್ತಾರೆ. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಧನರಾಜ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರು ಅನ್ನೋದ್ರ ಮುಖಾಂತರವಾಗಿ ಧನರಾಜನ್ನು ಕೂಡ ತಗ್ಲಾಕೋ ಕೆಲಸ ಆಗಿದೆ. ಯಾರನ್ನಾದರೂ ಹಣ ನೀಡಿ ಫಿಕ್ಸ್ ಮಾಡ್ತೇವೆ ಅಂತ ನಂಗೆ ಹೇಳ್ತಾರೆ. ಜೂನ್ 11ರಂದು ಜಿಮ್ ಮುಗಿಸಿ ಹೋಟೆಲ್ ರೂಮ್ನಲ್ಲಿ ಇದ್ದೆ.
ಬೆಳಗ್ಗೆ 8 ಗಂಟೆಗೆ ಬಂದು ಪೊಲೀಸರು ಕರ್ಕೊಂಡು ಬಂದ್ರು. ನಾನು ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿ ಮೃತಪಟ್ಟ ಸ್ಥಳವನ್ನ ತೋರಿಸಿದೆ. ಪ್ರದೂಷ್ ಮತ್ತೆ ವಿನಯ್ ಅವರಿಗೆ ಹಣವನ್ನ ನೀಡಿದ ಸ್ಥಳವನ್ನೂ ತೋರಿಸಿದೆ. ನಾನು ಕೃತ್ಯ ನಡೆದ ದಿನದಂದು ಧರಿಸಿದ್ದ ಎಲ್ಲಾ ವಸ್ತುಗಳನ್ನ ವಾಸವಿದ್ದ ಐಡಿಯಲ್ ಹೋಮ್ಸ್ನಲ್ಲಿ ಬದಲಿಸಿದ್ದೆ. ಅವುಗಳು ಅಲ್ಲಿಯೇ ಇತ್ತು. ನನ್ನ ಮೊಬೈಲ್ ಫೋನ್ ನನ್ನ ಬಳಿಯೇ ಇತ್ತು. ಅದೆಲ್ಲವನ್ನ ಕೊಟ್ಟಿದ್ದೀನಿ ಅನ್ನೋದನ್ನ ದರ್ಶನ್ ಹೇಳ್ಕೊಳ್ತಾರೆ. ಇದರಲ್ಲಿ ರೇಣುಕಾಸ್ವಾಮಿ ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದಾನೆ ಅನ್ನೋದನ್ನು ಕೂಡ ಚೆಕ್ ಮಾಡಿದ್ರಂತೆ. ಈ ರೇಣುಕಾಸ್ವಾಮಿಯ ಬಗ್ಗೆ ಆತ ಸಾವನ್ನಪ್ಪಿದ ನಂತರ ಅನೇಕ ನಟಿಯರು ನಂಗೂ ಮೆಸೇಜ್ ಮಾಡಿದ್ದ ಅಂತ ಹೇಳ್ತಾ ಇದ್ರು. ಆ ಮೆಸೇಜ್ ಮಾಡಿದ್ನ ಯಾರೋ ಒಬ್ಬ ನಟಿ ಕಂಪ್ಲೇಂಟ್ ಕೊಟ್ಟಿದ್ರು ಆಗ್ತಾ ಇತ್ತು, ಅಥವಾ ಆ ನಟಿಯರು ಎಲ್ಲರೂ ಸೇರ್ಕೊಂಡು ಇನ್ನೊಂದೇನಾದರೂ ಕೆಲಸ ಮಾಡಿದ್ರು ಆಗ್ತಾ ಇತ್ತು. ಇವರೆಲ್ಲ ಅದನ್ನು ಚೆಕ್ ಮಾಡಿ ಆಮೇಲೆ ಹೊಡೆದೆ ಅಂತ ಹೇಳಿದ್ದಾರೆ.